ಇವತ್ತು ಎದ್ದಿದ್ದೆ 9 ಗಂಟೆಗೆ. ನಮ್ಮಮ್ಮ ಹಾಲಿಕ್ಕಿದ್ದೀನಿ ಎತ್ಕೊಂಡು ಕುಡಿ ಅಂದರು. ಹಾಲನ್ನ ಕುಡ್ದಾದ್ಮೇಲೆ ನಮ್ಮಮ್ಮ ಫ್ರೆಂಡ್ ಮನೆಗೆ ಹೋಗಿ ಬರ್ತೀನಿ ಅಂದರು. ಆಮೇಲೆ ಕರಿತೀನಿ ಬಾ ಅಂದರು. ಅದಕ್ಕೆ ಇವಾಗ ಕರ್ಕೊಬರಕ್ಕೆ ಹೋಗ್ತಾಯಿದ್ದೀನಿ. ಅದೇ ನಾವು ಹೋಯ್ತೀವಿ ಅಂದರೆ ಯಾರ ಮನೆಗೂ ಬಿಡಲ್ಲ, ನಮ್ಮ ಫ್ರೆಂಡ್ ಮನೆಗೂ ಕೂಡ ಬಿಡಲ್ಲ. ಹಂಗೆ ನಮ್ಮ ಅಮ್ಮನ್ನ ಕರ್ಕೊಂಡು ಬಂದಾದಮೇಲೆ ನಮ್ಮ ಮನೆ ದೇವ್ರ ಕಾಲಭೈರವ, ಅದು ಪೂಜೆ ಮಾಡೋಣ ಅಂತ ಪೂಜೆ ಸ್ಟಾರ್ಟ್ ಮಾಡಿದೆ. ಮತ್ತು ನಮ್ಮ ರಾಗಪ್ಪನ ಹೂ ಪ್ರಸಾದ ಕೇಳಿದೆ. ನಾನು ಏನೇ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ನಾನು ರಾಗಪ್ಪನ ಹೂ ಪ್ರಸಾದ ಕೇಳ್ಕೊಂಡೇ ಮಾಡೋದು. ನನ್ನ ಡೇ ಸ್ಟಾರ್ಟ್ ಆಗೋದೇ ರಾಗಪ್ಪನಿಂದ. ಹಂಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಇವತ್ತೇನು ಕಾಲೇಜ್ ಇರಲಿಲ್ಲ ಅಂದ್ಬಿಟ್ಟು ಟಿ ವಿ ನೋಡ್ಕೊಂಡು ಕೂತಿದ್ದೆ. ಟಿ ವಿಲಿ ಒಳ್ಳೆ ಫಿಲಮ್ ಹಾಕಿದ್ರು, ಬೊಂಬಟ್ ರೋಬೋ ನೋಡ್ಕೊಂಡು ಕೂತಿದ್ದೆ. ಆಮೇಲೆ ಮನ್ಕೊಂಡು ಎದೊಳೋ ಅಷ್ಟರಲ್ಲಿ ಸಂಜೆ ಆಗಿತ್ತು. ಸಂಜೆ ಟೀನು ಬಿಸ್ಕೆಟ್ ನನಗೋಸ್ಕರ ಕಾಯ್ತಿತ್ತು. ಅದಾದಮೇಲೆ ನಮ್ಮ ಅಕ್ಕ ಬಾ ಅಂತ ಕರೆದ್ರು, ಅವ್ರ ಮನೆಗೆ ಹೋದೆ. ನಮ್ಮ ಅಕ್ಕ ಕಳ್ಳರು ಬಂದರು ಅಂತ ಬಗ್ಗಿ ನೋಡ್ತಾಯಿದ್ರು. ಗೇಟ್ ತೆಗೆದ್ರು. ಇದು ನಮ್ಮ ಅಕ್ಕನ ಮಗಳು. ತೋರ್ಸು ಜುಟ್ಟನ್ನ ಎಲ್ಲರಿಗೂ ಹೇಳು, ಜುಟ್ಟು ಹಾಕ್ಸ್ಕೊಂಡಿದ್ದೀನಿ ಅಂತ. ಜುಟ್ಟು ತೋರಿಸು, ತಿರುಗು ಹಿಂದೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಅದು ಕೊಡಲ್ಲ ಅಂತ ನಾನು ಬಿಡಲ್ಲ ಅಂತ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಹಾಯ್ ಮಾಡು. ಈ ದಿನ ನಂದಾಗಿತ್ತು ಅಂತ ಈ ವ್ಲಾಗ್ನ ಇಲ್ಲೇ ಲಾಸ್ಟ್ ಮಾಡ್ತಾ ಇದ್ದೀನಿ. ಬಾಯ್ ಬಾಯ್, ಲವ್ ಯು, ಟೇಕ್ ಕೇರ್. ಅಷ್ಟೇ.